ಇದುವರೆಗೂ ನಮ್ಮ ಒಟ್ಟಟ್ಟಿ ಗ್ರಾಮ ಪಂಚಾಯತಿಯಲ್ಲಿ 22-23 ಮಕ್ಕಳು ಬರ್ತಾ ಇರ್ತವೆ. ಅದರಲ್ಲಿ ಒಂದೇನೋ ಬರದೇ ಇದ್ದ ಪಕ್ಷದಲ್ಲಿ ಕೂಡ ಕನಿಷ್ಠ ಒಂದು 20 ಮಕ್ಕಳಾದರೂ ಕೂಡ ಅಟೆಂಡ್ ಇರ್ತಾರೆ. ಆ ಮಕ್ಕಳಿಗೆ ಆಟೋಟಗಳನ್ನು, ಆಮೇಲೆ ಅವರಿಗೆ ಬೇಕಾದಂಥ ಮಟೀರಿಯಲ್ಸ್ಗಳನ್ನು ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ. ಮತ್ತು ಆ ಮಕ್ಕಳಿಗೆ ಒಂದಷ್ಟು ಪೌಷ್ಟಿಕಾಂಶ, ಚಿಕ್ಕಿ ಕೊಡೋದು, ಉಂಡಿ, ಈ ಥರ ಬೇರೆ ಬೇರೆ ಒಂದೊಂದು ದಿನ ಒಂದೊಂದು ಆಹಾರ ಪದ್ಧತಿಯನ್ನು ಅಳವಡಿಸ್ತಾ ಇದ್ದೀವಿ. ಈಗ 2 ಜನ ಕೇರ್ ಟೇಕರ್ಸು ನಮ್ಮ ಪೋಷಣೆ ಮನೆ ಕೇಂದ್ರದಲ್ಲಿ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ದಿನಗಳಲ್ಲಿ ಬೇಸಿಗೆ ಶಿಬಿರದಲ್ಲಿ ನಾವು ಬೇಸಿಗೆ ಶಿಬಿರವನ್ನು ಆಯೋಜಿಸಬೇಕಂತ ಕೂಡ ಆ ಆಲೋಚನೆ ನಮ್ಮ ಅಧ್ಯಕ್ಷರು ಮತ್ತು ನಮ್ಮೆಲ್ಲ ಉಪಾಧ್ಯಕ್ಷರು, ಗೌರವದ ಎಲ್ಲ ಸದಸ್ಯರು ಕೂಡ ವಿಚಾರ ಮಾಡಿದ್ದಾರೆ. ಆ ವಿಚಾರವಾಗಿ ಹೇಳೋದಾರಂತಂದರೆ ಇದೇ ತಿಂಗಳು ಕೊನೆಯಲ್ಲಿ 29ನೇ ತಾರೀಕಿನ ನಂತರ ಅದನ್ನು ಚಾಲನೆ ಮಾಡೋಣ. ಒಂದು 15 ದಿನದ ಒಂದು ಬೇಸಿಗೆ ಶಿಬಿರ ಮಾಡೋಣ. ಮಕ್ಕಳಿಗೆ 3 ವರ್ಷದ ನಂತರದ ಮಕ್ಕಳಿದ್ದಾರೆ, ಆ ಮಕ್ಕಳಿಗೆ ಈಗ ಅಂಗನವಾಡಿಗಳು ಕೂಡ ನಿರ್ವಹಿಸ್ತಕ್ಕಂಥದ್ದು. ಮತ್ತು ಪ್ರೈಮರಿ ಸ್ಕೂಲ್ನ ಮಕ್ಕಳು ಇರ್ಬೋದು, ಅವ್ರಿಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ಕಲಿಸೋದಕ್ಕೋಸ್ಕರ ಬೇಸಿಗೆ ಶಿಬಿರವನ್ನು ಆಯೋಜಿಸಿ ಮಾಡಬೇಕು. ಆ ನಿಟ್ಟಿನಲ್ಲಿ ಅವ್ರಿಗೆ ಒಂದಿನ ಕಲೆ ಬಗ್ಗೆ, ಒಂದಿನ ಚಿತ್ರಕಲೆ ಬಗ್ಗೆ, ಇನ್ನೊಂದಿನ ಡ್ರಾಮಾ ವಿಚಾರವಾಗಿ, ಆನಂತರ ಒಂದಿನ ಖಗೋಳ ಜ್ಞಾನದ ಬಗ್ಗೆ, ಆನಂತರ ಒಂದಿನ ಮಕ್ಕಳಿಗೆ ಕಂಪ್ಯೂಟರ್ ಜ್ಞಾನದ ಬಗ್ಗೆ, ಈ ಥರ ಬೇರೆ ಬೇರೆ ಅವ್ರಿಗೆ ಪ್ರಾತ್ಯಕ್ಷಿಕೆಗಳನ್ನು ಕೊಡಬೇಕು. ಮಕ್ಕಳನ್ನ ಆಟೋಟದ ಮೂಲಕ ಆ ಒಂದು ವಿಚಾರಗಳು ಅವ್ರು ಕಲಿಬೇಕು. ಹೀಗಾಗಿ ಮಕ್ಕಳು ಚಟುವಟಿಕೆಯಿಂದ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡೋಣ ಅಂತ ಒಂದು ಯೋಚನೆಯಲ್ಲಿದೆ. ಮತ್ತು ಅದು ಈ ತಿಂಗಳು ಕೊನೆ 28-29ನೇ ತಾರೀಕಿನ ನಂತರ ಅದು ಮಾಡಬೇಕು ಅಂತ ಹೇಳ್ತಾರೆ. ಹೀಗಾಗಿ ನಮ್ಮ ಒಟ್ಟಟ್ಟಿ ಗ್ರಾಮ ಪಂಚಾಯತಿಯ ಒಟ್ಟಟ್ಟಿ ಕ್ಯಾಂಪ್ ಮತ್ತು ಆರೋಗ್ಯ ಗ್ರಾಮದ ಮಕ್ಕಳು ಯಾರು ಎಲ್ಲ ಇಷ್ಟಪಡ್ತಾರೆ ಬೇಸಿಗೆ ಶಿಬಿರ ಅದರಲ್ಲಿ ಭಾಗವಹಿಸಲಿಕ್ಕೆ, ಆ ಮಕ್ಕಳು ತಮ್ಮ ಹೆಸರನ್ನು ನೋಂದಣಿ ಮಾಡಬೇಕು. ನಮ್ಮ ಗ್ರಂಥಾಲಯ ಮೇಲ್ವಿಚಾರಕ ಶ್ರೀ ವೀರೇಶ್ ಅವರಲ್ಲಿ ನಮ್ಮ ಹೆಸರು ನೋಂದಣಿ ಮಾಡಬೇಕು. ಇದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ಬೇಸಿಗೆ ಶಿಬಿರದ ಆಯೋಜನೆ ಮಾಡ್ತಾರೆ. ಆ ಮಕ್ಕಳಿಗೆ ಅಲ್ಲಿ ಸಾಕಷ್ಟು ಆಟಗಳಿಗೆ, ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ಆ ಮಕ್ಕಳು ಸ್ವಲ್ಪ ಚಟುವಟಿಕೆಯನ್ನು ಇರೋದಕ್ಕೆ ಸಹಾಯಕವಾಗಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಈ ಥರದ ಒಂದು ಚಟುವಟಿಕೆಗಳು ಸಾಗಲಿ ಅನ್ನೋಂಥದ್ದು ಮಹತ್ವಾಕಾಂಕ್ಷೆಯ ಸರ್ಕಾರ ನಿರ್ದೇಶನ ಮತ್ತು ಮಾನ್ಯ ಸಚಿವರ ನಿರ್ದೇಶನ ಕೂಡ ಇದೆ ಈ ವಿಚಾರದಲ್ಲಿ. ಈ ವಿಚಾರವನ್ನು ನಮ್ಮ ಗ್ರಾಮ ಪಂಚಾಯತ್ ಕೂಡ ತುಂಬ ಉತ್ಸುಕತೆ ಇದ್ದಾರೆ. ಈ ಯೋಜನೆಯನ್ನು ಜಾರಿಗೊಳಿಸಬೇಕು, ನಮ್ಮ ಮಕ್ಕಳಿಗೆ ಒಂದು ಆ ಥರದ ಒಂದು ಫೆಸಿಲಿಟಿಯನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ. ಆ ಕಾರಣದಿಂದ ಯಾರು ಉತ್ತಮವಾಗಿ ಈ ಮಕ್ಕಳಿಗೆ ಟ್ರೈನ್ ಮಾಡ್ತೀವಿ ಅಂತ ಇಷ್ಟಪಡ್ತಾರೆ, ಸ್ವಯಂ ಸೇವಕರಾಗಿ ಇರ್ತಕ್ಕಂಥ ಟೀಚರ್ಸ್ಗಳು ಕೂಡ, ಅದು ಪ್ರೈವೇಟ್ ಶಾಲೆಯಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು, ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಟೀಚರ್ಸ್ ಇರ್ಬೋದು, ಯಾರು ಇಷ್ಟ ಇದ್ದಾರೆ, ಬೇರೆ ಬೇರೆ ವಿಷಯ ತಜ್ಞರಿದ್ದಾರೆ, ದಯವಿಟ್ಟು ಅವರು ಕೂಡ ಈ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕು. ಮಕ್ಕಳಿಗೆ ತಮ್ಮೆಲ್ಲ ಜ್ಞಾನವನ್ನು ಅವರು ಕೂಡ ಜಾರಿ ಇರಬೇಕು ಅಂತ ಅವರಲ್ಲಿ ನಾವು ಗ್ರಾಮ ಪಂಚಾಯತಿ ಪರವಾಗಿ ಮತ್ತು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಪರವಾಗಿ, ಅವರಲ್ಲಿ ಇಲಾಖೆ ಪರವಾಗಿ ಮನವಿ ಮಾಡ್ತೀವಿ.